ವಿಧಾನಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಆಡಳಿತ ಪಕ್ಷದವರಿಗೆ ಮತ್ತು ನಮ್ಮ ವಿರೋಧ ಪಕ್ಷದವರ ಎಲ್ಲರಿಗೂ ನಾನು ವೈಯಕ್ತಿಕವಾದಂಥ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಮಂಕಾಳು ವೈದ್ಯರವರು ನಮ್ಮ ಜಿಲ್ಲೆಯವರು ಭಟ್ಕಳದಿಂದ ಮೊಟ್ಟ ಮೊದಲನೇ ಬಾರಿಗೆ ಅವರ ಅದೃಷ್ಟ ಅಂದ್ರೆ ಹೇಗಿದೆ ಅಂದ್ರೆ ಪಕ್ಷೇತರವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಒಂದೇ ಬಾರಿ ಸದಸ್ಯರಾದವರು ಎರಡನೇ ಕಂತಿನಲ್ಲಿ ಅವರಿಗೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ದ ಉಪಾಧ್ಯಕ್ಷರಾಗುವಂತ ಒಂದು ಯೋಗ ಸಹ ಆ ಸಂದರ್ಭದಲ್ಲಿ ಬಂದಿದ್ದು ನನಗೆ ನೆನಪಿದೆ. ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ. ಅದರ ನಂತರ 2013ರ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಮತ್ತೆ ಗೆದ್ರು. ನೋಡಿ ಅವ್ರ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ, ಮಂಕಾಳು ವೈದ್ಯರ ಶಕ್ತಿ. ಅದರ ನಂತರ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಸದಸ್ಯರಾದ್ರು. 2018ರ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗಲಿಲ್ಲ ಅಲ್ಲ ಸರ್, ಸ್ವಲ್ಪ ಒಟ್ಟಿನಲ್ಲಿ ಸೋತ್ರು. 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಗೆದ್ದು ಮಂತ್ರಿನೂ ಆಗ್ಬಿಟ್ರು. ನೋಡ್ರಿ, ಎರಡೇ ಬಾರಿ ಗೆದ್ದಂತ ವ್ಯಕ್ತಿ ಒಬ್ಬ ಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅವ್ರ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ, ಅಷ್ಟು ಒಳ್ಳೆಯ ಅದೃಷ್ಟವಂತರು. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಅಂದಿನ ಉಪಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಅವರ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲೆ ಇದೆ ಅನ್ನುವಂಥದ್ದನ್ನ ಈಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಈಗ ವಿಧಾನಸಭೆಯ ಉಪಾಧ್ಯಕ್ಷರಾಗುವಂಥದ್ದು ಬಹಳ ಒಳ್ಳೆಯ ಯೋಗ ಅವ್ರದ್ದು. ಬಹಳ ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲೆ ಬಗ್ಗೆ ವಿಶೇಷವಾದಂತ ಆಸಕ್ತಿಯನ್ನ ಇಟ್ಕೊಂಡು ಕಾಳಜಿಯನ್ನ ಇಟ್ಕೊಂಡಂತ ಒಬ್ಬ ಮಂಕಾಳು ವೈದ್ಯರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಇದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಂಕಾಳು ವೈದ್ಯರ ಬಗ್ಗೆ ವಿಶೇಷವಾದಂತ ಗಮನ ಹರಿಸಿ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಆಗದೆ ಇದ್ರೆ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅನ್ನುವಂತ ತಿಳಿದು ಇವತ್ತು ಆ ಸ್ಥಾನ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ನಾನೇನು ಅಷ್ಟು ಬೆಳೆದಂತವನು ಅಲ್ಲ, ಆದ್ರೆ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಇತ್ತಿತ್ತಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಂಗ್ಲಿಷ್ನಲ್ಲೇ ಹೆಚ್ಚು ಮಾತಾಡೋದನ್ನ ನಾನು ಕಾಣ್ತಾ ಇದ್ದೇನೆ. ದಯವಿಟ್ಟು ಅವರು ಕನ್ನಡದಲ್ಲಿ ಹೆಚ್ಚಿಗೆ ಮಾತನಾಡಿದರೆ ಒಳ್ಳೆಯದು ಸರ್, ಯಾಕೆಂದ್ರೆ ತಾವು ಸಹ ಒಬ್ಬ ಕನ್ನಡ ಅಭಿಮಾನಿಯಾಗಿ ಈ ಮನೆಯಲ್ಲಿ ಕನ್ನಡ ಹೆಚ್ಚಿಗೆ ಮಾತನಾಡಬೇಕು ಅಂತ ನನ್ನ ಒಂದು ಮನವಿ ಇದೆ ಸರ್. ದಯವಿಟ್ಟು ಯಾವ್ದಾದ್ರು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್ ಯಾವ್ದಾದ್ರು ಇಲ್ಲ ಸರ್. ಇವತ್ತು ಎಷ್ಟು ಮಾತಾಡಿದ್ರಿ ಸರ್ ಇಂಗ್ಲಿಷ್ನಲ್ಲಿ? ಈಗ ಇವತ್ತು ಮಾತಾಡಿದ್ರಿ ಮಾತಾಡಿದ್ರಿ ಸರ್, ಬಹಳ ಇರ್ಲಿ ಸರ್, ಇರ್ಲಿ. ಯಾವ್ದೋ 2-3 ಪದನ ಉಪಯೋಗಿಸಿ ಅಷ್ಟೇ. ಪ್ಲೂಟೋ ವಿಚಾರ ಹೇಳಿದೆ, ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಆಗಿದೆ ತಾವು ಮುಖ್ಯಮಂತ್ರಿ ಆದ ನಂತರ ನಾನು ಗಮನಿಸ್ತಾ ಇದ್ದೇನೆ ಸರ್. ಇರ್ಲಿ ಸರ್, ತೊಂದರೆ ಇಲ್ಲ. ಮುಂದಿನ ದಿವಸ ಖಂಡಿತವಾಗಿ ತಾವು ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತೀರಿ ಅನ್ನುವಂಥದ್ದನ್ನ. ನಾನು ಪ್ರಮಾಣ ವಚನ ತಗೊಂಡಾಗ ನೋಡಿದ್ರ ಎಲ್ಲ ಫುಲ್ ಎಲ್ಲ ಕನ್ನಡದೇ ಹಾಕ್ಸಿ ರಾಜಭವನಲ್ಲಿ ಮೇಲೆ ನಮ್ಮ ಮಂತ್ರಿಗಳು. ಸರ್, ನಾನು ಬಿಜೆಪಿ ಶಾಸಕ ಅಲ್ಲ ಸರ್. ನಾನು ನನ್ನ ಆಫೀಸಲ್ಲೂ ಕೂಡ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಕನ್ನಡ ಬಾವುಟನೂ ಇಟ್ಟಿದ್ದೀನಿ. ನಾನು ಈ ಭೂಮಿಯಲ್ಲಿ ಬೆಳೆದ ನನ್ನ ಮಾತೃಭಾಷೆ ಕನ್ನಡ, ಮಾತೃಭಾಷೆ. ಬ್ರಿಟಿಷ್ ಅವರು ಈ ದೇಶಕ್ಕೆ ಬಂದು ಕೊನೆಗೆ ಅವರು ಕೂಡ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಾರೆ, ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕಾರೆ ಫಾದರ್ ಟಂಗ್ ಕೇಳೋದಿಲ್ಲ. ಅವ್ರ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳ್ತಾರೆ. ಮತ್ತು ಇಂಗ್ಲಿಷೇ ಬಂತಲ್ಲ ಸರ್, ಆಯ್ತು ತಾಯಿ ಭಾಷೆ ಅಂತ ಹೇಳಿ ಮಾತೃಭಾಷೆ ಹೇಳ್ಬೇಡ ಸರ್. ಅಲ್ಲ, ಆದ್ರೆ ಒಂದಂತೂ ಸತ್ಯ, ಮನೆ ಸಭಾಧ್ಯಕ್ಷರೇ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರ ಮಾತುಗಳಲ್ಲಿ. ಈಗ ಹೇಗಿದೆ ಅಂತ ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಅದು ನೆನಪಾಗ್ತಾ ಇದೆ ಇವತ್ತು. ಆ ರೀತಿ ಒಂದು ಬದಲಾವಣೆ ಆಯ್ತು ಮುಖ್ಯಮಂತ್ರಿಗಳಾದ್ಮೇಲೆ, ಬದಲಾವಣೆ ನಾವು ಕಾಣ್ತಾ ಇದ್ದೇವೆ. ಇದು ಸತ್ಯ ಸರ್. ಸರ್, ಈಗ ತಾವು ಕರಾವಳಿ ಬಗ್ಗೆ ವಿಶೇಷವಾದಂತ ಗಮನವನ್ನ ಕೊಡ್ತಾ ಇದ್ದಿದ್ದು ನಾನು ನೋಡಿದ್ದೇನೆ, ತಿಳ್ಕೊಂಡಿದ್ದೇನೆ ಸರ್. ನನ್ನೇನು ಆಕ್ಷೇಪ ಇಲ್ಲ ಸರ್. ಮತ್ತು ಮಂಗಳೂರು ಕರಾವಳಿಯವರು ನಮ್ಮ ಜಿಲ್ಲೆ, ನಮ್ಮ ಹತ್ರದವರೇ ಸರ್, ಅನ್ಯ ಮುಖ್ಯಮಂತ್ರಿಗಳೇ ಸರ್. ತಾವು ಕರಾವಳಿ ಬಗ್ಗೆ ಒಂದು ಮೀಟಿಂಗ್ ಅನ್ನ ತಾವು ಮಂಗಳೂರಲ್ಲಿ ಮಾಡಿದ್ರಿ, ಸಂತೋಷ ಇದೆ ಸರ್, ನನ್ಗೇನು ಬೇಜಾರಿಲ್ಲ. ಕರಾವಳಿಯಲ್ಲಿ
320 ಕಿಲೋಮೀಟರ್ ಸಮುದ್ರ ಇದೆ ಸರ್, ಕರಾವಳಿ ಪ್ರದೇಶ. ಅದರಲ್ಲಿ 140 ಕಿಲೋಮೀಟರ್ 2 ಜಿಲ್ಲೆಗೆ ಬರ್ತದೆ. ನಮ್ಮ ಜಿಲ್ಲೆಗೆ 140 ಬರ್ತದೆ ಸರ್. 2 ಜಿಲ್ಲೆ ಕೂಡಿ 180 ಕಿಲೋಮೀಟರ್ ಆಗ್ತದೆ. ಬರೇ ಉತ್ತರ ಕನ್ನಡ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳೇ 140 ಕಿಲೋಮೀಟರ್ ಇದೆ ಕರಾವಳಿ ಪ್ರದೇಶದಲ್ಲಿ. ನಮ್ಮ ಜಿಲ್ಲೆ ತುಂಬಾ ಹಿಂದಿರುವಂತದನ್ನ ತಾವು ಕಂಡಿದ್ರಿ. ಈಗ ಸದ್ಯ ನಮ್ಮ ಮಂಕಾಳ ವೈದ್ಯರಿಗೆ ಒಂದು ಸಭಾಧ್ಯಕ್ಷರಾಗಿ ಮಾಡಿದ್ರೆ, ಮುಂದೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಬೇಕಾದಷ್ಟು ಪ್ರವಾಸೋದ್ಯಮಕ್ಕೆ ಬೇಕಾದಂತ ಎಲ್ಲ ಪ್ರದೇಶಗಳು ನಮ್ಮಲ್ಲೂ ಇದೆ. ಪವಿತ್ರವಾದಂತ ಸ್ಥಳ ಇದೆ, ಗೋಕರ್ಣ ಇದೆ, ಯಾಣ ಇದೆ. ಹೀಗಾಗಿ ದಯವಿಟ್ಟು ತಾವು ನಮ್ಮ ಜಿಲ್ಲೆ ಬಗ್ಗೆನೂ ಸ್ವಲ್ಪ ಜಾಸ್ತಿ ಅಲ್ದಿದ್ರು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಮಂಕಾಳು ವೈದ್ಯರು ತಮಗೂ ಇದರ ಬಗ್ಗೆ ಗಮನ ಹರಿಸ್ತಾರೆ ಎನ್ನುವಂಥದ್ದು. ಇದ್ರ ಜೊತೆ ಲಾಸ್ಟ್ ಒಂದೇ ಒಂದು ಸರ್, ಯಾಕೆಂದ್ರೆ ನನಗೆ ಇದರಲ್ಲಿ ಅವಕಾಶ ಸಿಕ್ಕಿದೆ ಗಮನ ಸೆಳೆಯುವುದು. ನಿನ್ನೆನೂ ಇಲ್ಲ, ಇವತ್ತು ಗಮನ ಸೆಳೆಯ ಸೂಚನೆ ಆಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಒಂದೇ ಒಂದು ವಿನಂತಿ ಏನಂತ ಹೇಳಿದ್ರೆ, ಹೈಕೋರ್ಟ್ ಪೀಠ ಧಾರವಾಡದಿಂದ ಮಂಗಳೂರಿಗೆ ಹೋಗ್ತದೆ. ಮಂಗಳೂರಿನ ಬಗ್ಗೆ ನನಗೆ ದ್ವೇಷ ಇಲ್ಲ, ಆದ್ರೆ ನಮ್ಮ ಹಳಿಯಾಳದಿಂದ ಧಾರವಾಡ ಬಹಳ ಸಮೀಪ ಸರ್. ಆಮೇಲೆ ಯಲ್ಲಾಪುರದವರಿಗೆ ಬಹಳ ಸಮೀಪ ಧಾರವಾಡ ಆಗ್ತದೆ, ನಮಗೂ ಸಮೀಪ ಆಗ್ತದೆ. ಕೇವಲ ಭಟ್ಕಳದವರಿಗೆ ಮಾತ್ರ ದೂರನೇ ಆಗ್ತದೆ, ಭಟ್ಕಳದವರಿಗೆ ಮಾತ್ರ ಮಂಗಳೂರು ಸಮೀಪ ಆಗ್ತದೆ ಸರ್. ಹೀಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಹೈಕೋರ್ಟ್ ಪೀಠವನ್ನ ಧಾರವಾಡದಲ್ಲೇ ಇಡಿಸೋದು ಒಳ್ಳೆಯದು. ಒಂದ್ ವೇಳೆ ಅದು ಆಗದೆ ಇದ್ರೆ ತಾವು ಮಧ್ಯವರ್ತಿ ಕುಮಟಾದಲ್ಲಿ ಮಾಡಿದ್ರು ಒಳ್ಳೇದು ಸರ್. ಇದು ಮಲ್ಟಿ ಸ್ಪೆಷಾಲಿಟಿ ಇಲ್ಲ. ಬಹಳ ಜನ ಮಿನಿಸ್ಟರ್